ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳೂರಿನಲ್ಲಿ ಇದ್ದೀನಿ. ಸೊ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಸಡನ್ನಾಗಿ ನನ್ನ ತಂಗಿ, ನೀವು ರೀಲ್ಸಿಗಿಂತನೂ ಒಂದು ಕವರ್ ಸಾಂಗ್ನ ಮಾಡಿ ಹೇಗಿರುತ್ತೆ ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ನೋಡೋಣ, ಇದು ಒಂದು ಫಸ್ಟ್ ಟ್ರೈ, ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಸೇರಿ ಈ ಕವರ್ ಸಾಂಗ್ ಮಾಡೋದಕ್ಕೆ ರೆಡಿ ಆದ್ವಿ. ಸೊ ಇದಕ್ಕೆ ಸೆಲೆಕ್ಟ್ ಒಂದು ಸೂಪರ್ ಆಗಿರೋ ಜಾಗ ಬೇಕಲ್ವ. ಸೊ ಆ ಜಾಗಕ್ಕೋಸ್ಕರ ನಾವು ಮಂಗಳೂರಿನಲ್ಲಿ ಒಂದು ಅದ್ಭುತವಾದ ಜಾಗ ಈ ಕದ್ರಿ ಪಾರ್ಕ್. ಸೊ ಕದ್ರಿ ಪಾರ್ಕಿಗೆ ನಾವು ಇವಾಗ ಈ ಒಂದು ಕವರ್ ಸಾಂಗ್ನ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನೋಡೋಣ, ಈ ಒಂದು ಪ್ಲೇಸಲ್ಲಿ ಎಲ್ಲ ಶೂಟ್ ಆಗುತ್ತಾ ಅಥವಾ ಬೇರೇನು ಪ್ಲೇಸ್ ಹೋಗ್ತೀವಾ ಅಂತ ನೋಡೋಣ. ಸೊ ಇವಾಗ ತುಂಬ ಹೊತ್ತಿಂದ ಫೋನ್ ಮಾಡ್ತಿದ್ರು ನೋಡಿ, ಇಲ್ಲೆಲ್ಲ ಶೂಟೆಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ ತುಂಬ ಮಂದಿ. ಈ ಪ್ಲೇಸ್ ಅಂತೂ ಸಖತ್ತಾಗಿದೆ. ಪಾಪ ಇವನು ಬೆಳಗ್ಗೆನೇ ಬಂದು ಕಾಯ್ತಾ ಇದ್ದ, ಇವಾಗ ಇಲ್ಲಿದ್ದಾನೆ, ಸುಸ್ತಾದ. ಅವನೊಟ್ಟಿಗೆ ಇನ್ನೊಬ್ಬ ಫ್ರೆಂಡು ಇದ್ದ, ದೀಕ್ಷಿತ್ ಅಂತ. ಅವನ ಪಾಪ ಡ್ಯೂಟಿ ಲೇಟ್ ಆಯ್ತು ಅಂತ ಹೋದ. ಸೊ ಇವತ್ತಿನ ಕೊರಿಯೋಗ್ರಾಫರ್ ಇವರೇ, ನನ್ನ ತಂಗಿ ಸೌಮ್ಯ ಅಂತ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೌಮ್ಯ ಕ್ರೇಜಿ ಗರ್ಲ್ ಅಂತ ಹೇಳಿ. ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಆಗಿ. ಗೈಸ್, ಇವಾಗ ನನಗಂತೂ ಇಲ್ಲಿ ಮಿನಿ ಟೇಕ್ ತೊಗೊಂಡಿದ್ದಾರೆ. ಯಾಕಂದರೆ ಒಂದೇ ಟೇಕಲ್ಲಿ ನನಗೆ ಆಗ್ತಾನೇ ಇರಲಿಲ್ಲ. ನಾನು ಯಾವಾಗಲೂ ರೀಲ್ಸ್ ಮಾಡ್ತಾಯಿದ್ರೆ ಹಾಗೆ ಹೀಗೆ ಮಾಡ್ತೀನಿ, ಸ್ವಲ್ಪ ಟ್ರೈ ಮಾಡ್ತೀನಿ, ಮತ್ತು ಆಗಿಲ್ಲ ಅಂದರೆ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇದು ಏಕೆಂದರೆ ಒಂದು ಕವರ್ ಸಾಂಗ್ ಅಲ್ಲ, ಚೆನ್ನಾಗಿ ಬರಬೇಕು. ನಮ್ಮ ಕೊರಿಯೋಗ್ರಾಫರ್ ಅಂತೂ ಬಿಡ್ತಾನೂ ಇರಲಿಲ್ಲ. ಶೂಟ್ ಮೇಲೆ ಶೂಟ್ ತೆಕ್ಕೊಂಡು ನನಗೆ ಕೊರಿಯೋಗ್ರಾಫರ್ ಬೈತಾನೇ ಇದ್ದರು. ಶ್ರವಣ್ ಅಂತೂ ಒಂದೇ ಶೂಟಲ್ಲಿ ಟೇಕಲ್ಲಿ ಮಾಡ್ತಾ ಇದ್ದ. ಸೊ ಇದೊಂದು ಸೀನ್ ಬಂದುಬಿಟ್ಟು ಜಸ್ಟ್ ನಾನು ಹುಡುಕೋದು ಎಲ್ಲಿದ್ದಾರೆ ಅಂತ, ನೋಡಿದ ತಕ್ಷಣ ಒಂದು ರಿಯಾಕ್ಟ್ ಮಾಡಬೇಕು ನಾಚಿಕೆಯಾಗಿ. ಸೊ ಇದಂತೂ ಕಟ್ ನನಗೆ ಆಗೇ ಇಲ್ಲ. ನಾವಂತೂ ಇಬ್ಬರು ಒಬ್ರು ಮುಖ ನೋಡಿ ನಗಾಡ್ತಾನೆ ಇದ್ವಿ. ಶೂಟ್ ಮಾಡೋಕ್ಕಂತೂ ತುಂಬಾ ಲೇಟ್ ಆಗಿತ್ತು. ಹಾಗೂ ಹೀಗೋ ಮಾಡಿ ಹೇಗೋ ಒಂದು ಒಟ್ಟಿನಲ್ಲಿ ಮಾಡಿದ್ವಿ. ಮತ್ತು ಈ ಸೀನ್ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ನಂಗಂತೂ ವಾಕ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಏನೇನೋ ವಾಕೆಲ್ಲ ನೋಡ್ಕೊಂಡು ಹೋಗಿ ಶಾಕಲ್ಲೆಲ್ಲ ನೋಡೋಕ್ಕಂತೂ ನಂಗೆ ಆಗ್ತಾನೇ ಇರಲಿಲ್ಲ. ಶ್ರವಣಿದು ಬೇಗ ಬೇಗ ಟೇಕ್ ಆಗ್ತಾ ಇತ್ತು. ಓಡೋ ಸೀನ್ ಅಂತ ನಂಗೆ ಆಗೇ ಇಲ್ಲ. ಬ್ಯಾಕಿಂದ ಓಡೋಕ್ಕೆ ಆಗ್ತಿರ್ಲಿಲ್ಲ ನೋಡಿ. ಮತ್ತು ಈ ಸೀನ್ ನಾನೇ ರಿವರ್ಸ್ ಫ್ರಂಟಿಂದ ಓಡೋ ಥರ ಸೀನ್ ತೆಗೆದ್ವಿ. ಫೈನಲಿ ಕದ್ರಿ ಪಾರ್ಕ್ ಶೂಟ್ ಆಯಿತು. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ತುಂಬ ಹಶ್ವಾಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಜ್ಯೂಸ್ ಮತ್ತು ಚರ್ಮುರಿ ತಿಂತಾ ಇದ್ದೀವಿ. ಗೈಸ್, ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಇವಾಗ ನಮಗೆ ಕಬ್ಬಿನ ಹಾಲು ಜ್ಯೂಸ್ ಮತ್ತು ಚರ್ಮುರಿ ಆರ್ಡರ್ ಮಾಡಿದ್ದಾರೆ. ಇದನ್ನು ತಿಂದ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತೇಳಿ ತೋರಿಸ್ತೀನಿ. ನಮ್ಮದು ಶ್ರವಣ್ ಅವ್ರ ಲೈಫ್ ಸ್ಟೈಲ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ನ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಆಗಿ. ಸೊ ಇವನಿಲ್ಲಿ ಏನೋ ಹಿಡ್ಕೊಂಬಂದಿದ್ದಾನೆ, ಮಾವಿನಕಾಯಿ ಅಂತ ಹೇಳಿ. ಅದು ಮಾವಿನಕಾಯಿ ಅಲ್ಲ, ಕಷಿ ಅಂಬಾಡೆ ಅಂತ ಹೇಳ್ತೀವಿ ನಾವು. ಅದು ಫುಲ್ಲು ನಾರ್ನಾರಿತ್ತು. ನಾರುಂಡು ಕತ್ತಿ